ನಮಸ್ಕಾರ. ಮೇ 2026ರ ಬೃಹತ್ ಸರ್ಕಾರಿ ಮತ್ತು ಬ್ಯಾಂಕಿಂಗ್ ಉದ್ಯೋಗಗಳ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ನೋಡೋಣ ಬನ್ನಿ. ಹೌದು, ಈ ವಾರ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಿಂದ ಸಾವಿರಾರು ಹೊಸ ಹುದ್ದೆಗಳ ಬಂಪರ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಕೇವಲ 10ನೇ ಕ್ಲಾಸ್ ಪಾಸ್ ಆದವರಿಂದ ಹಿಡಿದು ಡಿಗ್ರಿ ಮುಗಿಸಿದವರೆಗೂ ಇಲ್ಲಿ ಬೆಸ್ಟ್ ಆಪರ್ಚುನಿಟೀಸ್ ಇವೆ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಮೊದಲಿಗೆ 10th ಪಾಸ್ ಆದವರಿಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಈಗ ಭರ್ಜರಿ ನೇಮಕಾತಿ ನಡೀತಿದೆ. ಜವಾನ, ಕಾವಲುಗಾರ ಹುದ್ದೆಗಳಿವು. ಅಚ್ಚರಿ ಅಂದ್ರೆ ಇದರ ವೇತನ 19,900ರಿಂದ 69,100 ರೂಪಾಯಿಗಳವರೆಗೂ ಇರುತ್ತೆ. ಆದ್ರೆ ಫೇಕ್ ನ್ಯೂಸ್ ನಂಬೇಡಿ. ಮೇ 21ರ ಒಳಗೆ ಹೈಕೋರ್ಟ್ನ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಮಾತ್ರವೇ ಆನ್ಲೈನ್ ಅರ್ಜಿ ಹಾಕಿ. ಇನ್ನೂ ಯಾವುದೇ ಡಿಗ್ರಿ ಮಾಡಿರೋರಿಗೆ ಬ್ಯಾಂಕಿಂಗ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಸಖತ್ ಜಾಬ್ಸ್ ಕಾಯ್ತಾ ಇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬರೋಬ್ಬರಿ 7,150 ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಬೃಹತ್ ನೇಮಕಾತಿ ಶುರುವಾಗಿದೆ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಸಿ SBI ಕರಿಯರ್ಸ್ ಪೇಜ್ ಮೂಲಕ ನೀವು ಈಗಲೇ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಡಿಗ್ರಿ ಆದವರಿಗೆ ಇನ್ನೊಂದು ಸೂಪರ್ ಚಾನ್ಸ್. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ UPSC ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ. ಇದು ತುಂಬಾನೇ ಪ್ರೆಸ್ಟೀಜಿಯಸ್ ಕೆರಿಯರ್. UPSCಯ ಆನ್ಲೈನ್ ಪೋರ್ಟಲ್ನಲ್ಲಿ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕೆ ಸಾಧ್ಯ. ಸರಿ, ಕೃಷಿ ಅಥವಾ ITಯಲ್ಲಿ ಸ್ಪೆಷಲ್ ಡಿಗ್ರಿ ಮಾಡಿದವರಿಗೆ ಯಾವೆಲ್ಲ ಟಾಪ್ ಲೆವೆಲ್ ಹುದ್ದೆಗಳಿವೆ ಅಂತ ನೋಡೋಣ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಕರ್ನಾಟಕ ಕೃಷಿ ಇಲಾಖೆಯಲ್ಲಿ 890ಕ್ಕೂ ಹೆಚ್ಚು ಆಫೀಸರ್ ಪೋಸ್ಟ್ಗಳು ಖಾಲಿ ಇವೆ. BSc ಅಗ್ರಿಕಲ್ಚರ್ ಓದಿದ್ಯಾ? ಹಾಗಾದ್ರೆ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲರಿ 1,34,000ವರೆಗೂ ಇರುತ್ತೆ. ಜಸ್ಟ್ ಇಮ್ಯಾಜಿನ್. ಈ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ನೀವು ನೇರವಾಗಿ KEA ಅಫಿಷಿಯಲ್ ಪೋರ್ಟಲ್ ಮೂಲಕ ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು. ಇಂಜಿನಿಯರಿಂಗ್ IT ಮಾಡಿದವರಿಗೆ ಇಂಡಿಯನ್ ನೇವಿ ಹಾಗೆ ಸೌತ್ ಇಂಡಿಯನ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗೋ ಗೋಲ್ಡನ್ ಚಾನ್ಸ್ ಇದೆ. ಆದರೆ ಮರಿಬೇಡಿ, ಸೌತ್ ಇಂಡಿಯನ್ ಬ್ಯಾಂಕ್ ಹುದ್ದೆಗಳಿಗೆ ಮೇ 25ರೊಳಗೆ ಅಪ್ಲೈ ಮಾಡೋದು ಕಡ್ಡಾಯ. ಮೇ 21 ಹಾಗೂ 25 ಲಾಸ್ಟ್ ಡೇಟ್ಸ್. ಡೆಡ್ಲೈನ್ ಮಿಸ್ ಮಾಡ್ಕೋಬೇಡಿ. ಈಗಲೇ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿ ಅಪ್ಲೈ ಮಾಡಿ.